ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನೀವನಂದ್ರೆ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೇನೋ ಚೆನ್ನಾಗಿರ್ತೀರಾ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಬರ್ತಾ ಇದೆ. ಯಾಕಪ್ಪ ಏನಾಯ್ತು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟು ದಿವಸದಿಂದ ಯಾಕೆ ವಿಡಿಯೋ ಕೂಡ ಬರ್ತಾ ಇಲ್ಲ, ಯಾಕಂದ್ರೆ ನಾನು ಬ್ರೇಕ್ ಕೊಡ್ತಾ ಇದ್ದೆ, ಬಟ್ ಇಷ್ಟು ದಿವಸ ಯಾವತ್ತೂ ನನ್ನ ಚಾನಲ್ ಅಲ್ಲಿ ಬ್ರೇಕ್ ಕೊಟ್ಟಿರಲಿಲ್ಲ. ಇದೇ ತುಂಬಾ ದೊಡ್ಡ ಬ್ರೇಕ್ ಅಂತ ಅನ್ಕೋಬಹುದು. ಯಾಕಂದ್ರೆ ಒಂದ್ ತಿಂಗಳ ಮೇಲೆ ಆಯ್ತು, ಸಮಥಿಂಗ್ 52 ಡೇಸ್ ಆಯ್ತು ಅನ್ಸುತ್ತೆ. ಯಾವುದೇ ತರ ವಿಡಿಯೋ ನನ್ನ ಚಾನಲ್ ಅಲ್ಲಿ ನಿಮ್ಗೆ ಕಾಣಕ್ ಸಿಗ್ಲಿಲ್ಲ. ಸೊ ಯಾಕೆ ಏನಾಯ್ತು ಅಂತ ಫುಲ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಅಂಡ್ ನನ್ನ ಸ್ಟೋರಿ ಕೇಳೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10K ತುಂಬಾನೇ ಹತ್ರ ಇದೀವಿ. ಸೊ 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್. ಹಾಗೆ ನನ್ನ ಚಾನಲ್ದು ರೀಚ್ ಬಂದ್ಬಿಟ್ಟು ತುಂಬಾನೇ ಡೌನ್ ಆಗಿರುತ್ತೆ, ಯಾರಿಗೂ ಕೂಡ ನೋಟಿಫಿಕೇಶನ್ ಹೋಗಿರಲ್ಲ. ಸೊ ಯಾರಿಗಾದ್ರೂ ನೋಟಿಫಿಕೇಶನ್ ಇಶ್ಯೂ ಇದ್ರೆ ಅನ್ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಸ್ವಲ್ಪ ಜನರಿಗೆ ಶೇರ್ ಮಾಡಿ, ಯಾಕಂದ್ರೆ ಮತ್ತೆ ನನ್ನ ಚಾನಲ್ನ ಟ್ರೆಂಡಿಂಗ್ ಅಲ್ಲಿ ತರಬೇಕು. ಒಂದು ಟೈಮಲ್ಲಿ ನನ್ನ ಚಾನಲ್ ಟ್ರೆಂಡಿಂಗ್ ಅಲ್ಲಿ ಇತ್ತು, ಸೊ ಮತ್ತೆ ಟ್ರೆಂಡಿಂಗ್ಗೆ ತಗೊಂಡೋಗ್ಬೇಕು ಅಂತ. ಇನ್ನು ತಗೊಂಡೋಗಾದ್ಮೇಲೆ ಮತ್ತೆ ಇಳಿಯೋ ಸೀನ್ ಇಲ್ಲ, ಟ್ರೆಂಡಿಂಗ್ ಅಲ್ಲೇ ಹೋಗ್ತಾ ಇರೋಣ. ಜಸ್ಟ್ ಇದಕ್ಕೆ ನಿಮ್ ಸಪೋರ್ಟ್ ಬೇಕು ಗೈಸ್. ಬನ್ನಿ ಇವಾಗ ಡೈರೆಕ್ಟ್ ಆಗಿ ವಿಡಿಯೋ ಕಡೆ ಹೋಗೋಣ. ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಸೊ ಅವರಿಗೆಲ್ಲ ಅರ್ಥ ಆಗಿರುತ್ತೆ ನಾನೇನಪ್ಪ ಹೇಳಿದೀನಿ ಆ ವಿಡಿಯೋದಲ್ಲಿ ಅಂದ್ರೆ. ಸೊ ಫಸ್ಟ್ ಆಫ್ ಆಲ್ ನಾನು ಇನ್ ಮುಂದೆ ಕಂಟಿನ್ಯೂ ಆಗಿ ಆಕ್ಟಿವ್ ಇರ್ತೀನಿ, ಆದಷ್ಟು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ರೆಗ್ಯುಲರ್ ಆಗಿ ಈ ಚಾನಲ್ ಅಲ್ಲಿ ಆಕ್ಟಿವ್ ಇರ್ತೀನಿ ಅಂತ ಹೇಳಿದ್ದೆ, ಬಟ್ ಮಾತು ಕೊಟ್ಟ ಪ್ರಕಾರ ಆಕ್ಟಿವ್ ಇರ್ಲೇ ಇಲ್ಲ. ಸೊ ಹಾಗೇನೆ 2 ತಿಂಗಳು ಗ್ಯಾಪ್ ಕೂಡ ಕೊಟ್ಟೆ. ಈ ಮಧ್ಯದಲ್ಲಿ ಏನಾಗಿರ್ಬೋದು, ಆಲ್ಮೋಸ್ಟ್ ಈ 2 ತಿಂಗಳ ಮಧ್ಯೆ ಏನೇನ್ ನಡೀತು ಅಂತ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಅಂಡ್ ಏನೋ ತುಂಬಾ ದುಡ್ಡು ಮಾಡ್ತಾ ಇದ್ದಾನೆ, ರಿಚ್ ಆಗ್ಬಿಟ್ಟವನೇ ಯೂಟ್ಯೂಬ್ ಇಂದ. ಸ್ಟಾರ್ಟಿಂಗ್ ಇಲ್ಲಿ ಒಳ್ಳೆ ದುಡ್ಡು ಬಂದಿರ್ಬೋದು, ಸೊ ಅದಕ್ಕೋಸ್ಕರ ಇವಾಗ ಸಡನ್ ಆಗಿ ಯೂಟ್ಯೂಬ್ ಬಿಟ್ಬಿಟ್ಟು ಹೋಗ್ಬಿಟ್ಟ, ಈ ತರ ಎಲ್ಲ ಅನ್ಕೊಂಡು ಇರ್ಬೋದು. ಯೂಟ್ಯೂಬ್ ಇಂದ ನಾನು ಹೇಳ್ಬೇಕು ಅಂದ್ರೆ ಇಲ್ಲಿವರೆಗೂ ₹1 ಕೂಡ ಅರ್ನ್ ಕೂಡ ಮಾಡಿಲ್ಲ ಗೈಸ್. ಓಕೆನಾ, ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಜಸ್ಟ್ ಖುಷಿಗೋಸ್ಕರ. ಅದರಲ್ಲೂ ನನ್ಗೆ ಯಾವ್ದಾದ್ರು ಒಳ್ಳೆ ವಿಡಿಯೋ ಮಾಡ್ತೀನಿ, ಕಷ್ಟಪಟ್ಟು ಮಾಡ್ತೀನಿ ಅಂದ್ರೆ ಮಾತ್ರ ಅದನ್ನ ಮಾನಿಟೈಸೇಷನ್ ಆನ್ ಮಾಡ್ಕೋತೀನಿ. ಇಲ್ಲ ಅಂದ್ರೆ ಅದನ್ನ ಆಫ್ ಅಲ್ಲೇ ಜಸ್ಟ್ ನಾನು ವ್ಯೂಸ್ಗೋಸ್ಕರ ಅಂಡ್ ಲೈಕ್ಗೋಸ್ಕರ, ಚಾನಲ್ ಸ್ವಲ್ಪ ಬೆಳಿಲಿ ಅದಕ್ಕೋಸ್ಕರ ನಾನು ವಿಡಿಯೋಸ್ ಗಳನ್ನ ಮಾಡ್ತೀನಿ. ಏನೂ ಇಲ್ಲ, ಒಂದು ಆಸೆ, ನನ್ನ ಚಾನಲ್ ಅಲ್ಲೂ ಒಂದು ಟೈಮಲ್ಲಿ 100K ಸಬ್ಸ್ಕ್ರೈಬರ್ ಮಾಡಬೇಕು, ನನ್ನ ಚಾನಲ್ ಅಲ್ಲೂ ಒಂದು ಟಿಕ್ ತಗೋಬೇಕು. ಸೊ ಈ ತರ ಡ್ರೀಮ್ ಗಳು ತುಂಬಾ ಇದೆ. ನಾನು ಈ ಗೇಮಿಂಗ್ ಚಾನಲ್ ಓಪನ್ ಮಾಡಿದ್ದು ಉದ್ದೇಶ ಬಂದ್ಬಿಟ್ಟು ತುಂಬಾ ದುಡ್ಡು ಮಾಡ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾವುದೇ ಆಸೆ ಇಟ್ಕೊಂಡು ನಾನು ಚಾನಲ್ ಓಪನ್ ಮಾಡಿಲ್ಲ. ಯೂಟ್ಯೂಬ್ ಅಲ್ಲಿ ಡ್ರೀಮ್ ಇಲ್ವಾ, ಸುಮ್ನೆ ನೀನು ಬಂದ್ಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ಯಾ, ಏನ್ ದುಡ್ಡಿಗೆ ಮಾಡ್ತಿಲ್ವಾ ಅನ್ನೋದಾದ್ರೆ, ಸೊ ನನ್ನ ಡ್ರೀಮ್ ಇರೋದೇ ಯೂಟ್ಯೂಬ್ ಇಂದ ಏನಾದ್ರು ಮಾಡ್ಬೇಕು ಅಂತ. ಇವಾಗ ತಾನೇ ಹೇಳ್ದೆ ಅರ್ನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಯೂಟ್ಯೂಬ್ ಇಂದ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳ್ತಿದ್ಯಾ ಅನ್ನೋರ್ಗಾದ್ರೆ ಗೈಸ್, ಇವಾಗ ಹೇಳ್ತಾ ಇರೋದು ಗೇಮಿಂಗ್ ಕ್ಯಾಟಗರಿಲಿ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಕ್ರಿಯೇಟ್ ಮಾಡಿರ್ತಾರೆ, ಸೊ ಅವ್ರಿಗೆ ಏನು ಜಾಸ್ತಿ ಅರ್ನಿಂಗ್ಸ್ ಇರಲ್ಲ. ಇವಾಗ ಮ್ಯಾಕ್ಸಿಮಮ್ 20K ವ್ಯೂಸ್ ಬಂದ್ರು, 20,000 ವ್ಯೂಸ್ ಬಂದ್ರು ತಿಂಗಳಲ್ಲಿ ಜಾಸ್ತಿ ಅರ್ನಿಂಗ್ಸ್ ಇರಲ್ಲ. ನಿಮ್ಗೆ ಏನಾದ್ರು ಅಷ್ಟು ಡೌಟ್ಸ್ ಇದ್ರೆ ನೆಕ್ಸ್ಟ್ ವಿಡಿಯೋ ಏನಾದ್ರು ಸೊ ಕರ್ನಾಟಕದ್ದು ಎಲ್ಲಾ ಯೂಟ್ಯೂಬರ್ಸ್ ಅರ್ನಿಂಗ್ಸ್ ಬೇಕಾದ್ರೆ ನಾನೇ ರಿವೀಲ್ ಮಾಡ್ತೀನಿ. ಯಾಕಂದ್ರೆ ನನಗೆ ಒಂದು ಐಡಿಯಾ ಇರುತ್ತೆ ಒಂದು ವಿಡಿಯೋದಿಂದ ಎಷ್ಟು ಅರ್ನ್ ಮಾಡ್ತಾರಂತ. ನಿಮ್ಗೆ ಏನಾದ್ರು ಎಲ್ಲಾ ಯೂಟ್ಯೂಬರ್ಸ್ ಅರ್ನಿಂಗ್ಸ್ ತಿಳ್ಕೋಬೇಕು ಅಂತ ಆಸೆ ಏನಾದ್ರು ಇದ್ರೆ, ಸೊ ಯಾವ್ಯಾವ ಯೂಟ್ಯೂಬರ್ದು ಅರ್ನಿಂಗ್ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಜಸ್ಟ್ ಕಮೆಂಟ್ ಮಾಡಿ. ಸೊ ಅವ್ರದೆಲ್ಲ ನಾನು ಅರ್ನಿಂಗ್ಸ್ ನ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಹಾಗೇನೆ ಸೊ ನಾನು ಯೂಟ್ಯೂಬ್ ಅಲ್ಲೇ ಎಲ್ಲ ಮಾಡ್ಬೇಕು ಅಂತ ಯಾಕಪ್ಪ ಬಂದೆ ಅಂದ್ರೆ, ಸೊ ಗೈಸ್ ನಾನೇನು ಜಾಸ್ತಿ ಓದಿಲ್ಲ. ಓಕೆ, ಸೆಕೆಂಡ್ PUC ಗೆ ಸ್ಟಾಪ್ ಮಾಡ್ಕೊಂಡೆ. ಇವಾಗ ಏನಪ್ಪಾ ಅಂದ್ರೆ ಅದು ಇದು ವರ್ಕ್ ಎಲ್ಲ ಮಾಡ್ಬೇಕಾದ್ರೆ ಅನ್ಸುತ್ತೆ ಓದಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಇವಾಗ ನಾನು ಓದ್ತೀನಿ ಅಂದ್ರೆ ಓದಕ್ಕಾಗೋದಿಲ್ಲ, ಅಷ್ಟೊಂದು ಪ್ರಾಬ್ಲಮ್ಸ್ ಗಳಿವೆ. ಓಕೆನಾ, ಓದ್ಬಿಟ್ಟು ಗೌರ್ಮೆಂಟ್ ಜಾಬ್ ಹೋಗ್ಬಿಟ್ಟು ಅಷ್ಟೆಲ್ಲ ಮಾಡಕ್ಕಂತೂ ಆಗೋದಿಲ್ಲ, ನಾನು ಫಿಕ್ಸ್ ಆಗೋದೆ. ಸೊ ಇವಾಗ ಏನ್ ಮಾಡೋಣ, ಸುಮ್ನೆ ಇದೇ ತರ ಆಳು ಮುಳು ಕೆಲಸ ಮಾಡ್ಕೊಂಡು ಸಿಕ್ಕಿರೋ ಕೆಲಸ ಮಾಡ್ಕೊಂಡು ದುಡ್ಕೊಂಡಿರೋಣ ಅಂದ್ರೆ ಲೈಫ್ ಸೆಟ್ಲ್ ಅಂತೂ ಆಗೋದಿಲ್ಲ. ಓಕೆನಾ, ಇವಾಗೇನೋ ಚಿಕ್ಕ ವಯಸ್ಸು ಅಂತೂ ಇಂತೂ ಹೆಂಗೋ ಮುಂದೆ ಹೋಗ್ಬಿಡ್ತೀವಿ, ಬಟ್ ಏಜ್ ಆಗ್ತಾ ಹಿಂಗೆ ಇರಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಲೈಫ್ ನ ಸೆಟ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅಂದ್ರೆ, ಸೊ ಈ ಗೇಮಿಂಗ್ ಚಾನಲ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇವಾಗ ನಾನು ಚಾನಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ಚಾನಲ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಇದ್ರೆ ಸೊ ಒಂದೊಂದು ವಿಷಯಗಳನ್ನ ಡೈಲಿ ಆಗಿ ತಿಳ್ಕೊತೀನಿ. ಓಕೆನಾ, ಹೊಸ ವಿಷಯಗಳು ಹೇಗಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಇವಾಗ ಇವಾಗ ನಿಮ್ಗೆ ಯೂಟ್ಯೂಬ್ ಅಂದ್ರೆ ಏನು, ಯೂಟ್ಯೂಬ್ ಅಲ್ಲಿ ಏನ್ ಮಾಡಿದ್ರೆ ಹೆಂಗ್ ವ್ಯೂಸ್ ಹೋಗುತ್ತೆ, ಸೊ ಐಡಿಯಾನೇ ಇರಲ್ಲ. ಸೊ ಯಾರೆಲ್ಲ ಯೂಟ್ಯೂಬ್ ಓಪನ್ ಮಾಡಿರ್ತೀರಾ ಅವ್ರಿಗೆ ಐಡಿಯಾ ಇರುತ್ತೆ. ಯಾರಾದ್ರೂ ದೊಡ್ಡ ಯೂಟ್ಯೂಬರ್ ವಿಡಿಯೋ ಹಾಕಿದ್ರೆ ಸೊ ನೀವು ಜಸ್ಟ್ ಆ ವಿಡಿಯೋಸ್ ನ ನೋಡ್ತೀರಾ, ಖುಷಿ ಪಡ್ತೀರಾ. ಬಟ್ ಯಾರು ಸಮೇತ ಕೆಲಸ ಬಿಟ್ಬಿಟ್ಟು ಬೆಳಗಿಂದ ಸಂಜೆವರೆಗೂ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಇರ್ತಾರೆ ಅಂದ್ರೆ ಸೊ ದುಡ್ಡು ಮಾಡಲ್ಲ ಅಂತಲ್ಲ, ದುಡ್ಡು ಮಾಡಕ್ಕೋಸ್ಕರನೇ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಇರ್ತಾರೆ. ಓಕೆನಾ, ಅರ್ಥ ಆಯ್ತಾ. ಸೊ ನಾನು ಕೂಡ ಇವಾಗ ದುಡ್ಡು ಮಾಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತಾನೆ ಯೂಟ್ಯೂಬ್ ಅಂತ ಒಂದು ಜಾಬ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ಜಾಬ್ ಅಂತಾನೆ ಹೇಳ್ಬೋದು, ಏನೂ ಇಲ್ಲ. ಬೆಳಗಿಂದ ಸಂಜೆವರೆಗೂ ನೀವು ಎಡಿಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ, ಒಳ್ಳೆ ವ್ಯೂಸ್ ಬಂತ ಒಳ್ಳೆ ದುಡ್ಡು ಅರ್ನ್ ಮಾಡಿ, ಇಷ್ಟೇ ಇರೋದು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಒಳ್ಳೆ ದುಡ್ಡು ಆಗುತ್ತೆ. ಸೊ ಗೇಮಿಂಗ್ ಕ್ಯಾಟಗರಿ ಬಗ್ಗೆ ಮಾತಾಡೋದಾದ್ರೆ ದುಡ್ಡು ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಗೇಮ್ ಆಡೋದು ತುಂಬಾ ಜನರು ನಿಲ್ಸಿದ್ದಾರೆ. ನೀವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಹೆಂಗೆ ಎಡಿಟ್ ಮಾಡಿದ್ರು ವಿಡಿಯೋ ಅಂತೂ ವೈರಲ್ ಆಗಲ್ಲ ಗುರು. ಸೊ ಇಂಥ ಟೈಮಲ್ಲಿ ನೀವು ಬಂದ್ಬಿಟ್ಟು ವಿಡಿಯೋಸ್ಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹಾಕಿದ್ರೂ ಹಬ್ಬ ಅಂದ್ರೆ ವೈರಲ್ ಆಯ್ತು ಅಂದ್ರೆ ಒಂದು 20,000 ವ್ಯೂಸ್ ಗುರು. ಆ 20,000 ವ್ಯೂಸ್ ಅಲ್ಲಿ ಏನ್ ಹಬ್ಬ ಅಂದ್ರೆ ತಿಂಗಳಿಗೆ ನೀವು 20-30,000 ದುಡಿದ್ರಿ ಅಂತ ಕನ್ಸಲು ಅನ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಅರ್ನಿಂಗ್ಸ್ ನ ತಿಳಿಸ್ಕೊಡ್ತೀನಿ, ನೀವೇ ಶಾಕ್ ಆಗ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಂಡಿರಿ. ಓಕೆನಾ, ಸೊ ಅರ್ನಿಂಗ್ಸ್ ನ ತಿಳಿಸ್ಕೊಡ್ತೀನಿ, ಅವಾಗ ನೀವೇ ಅನ್ಕೋತೀರಾ ಬ್ರೋ ಇಷ್ಟೆಲ್ಲ ಕಷ್ಟಪಡ್ತಿರೋದು ಇದಕ್ಕೋಸ್ಕರನಾ ನೀವು ಅಂತ. ಓಕೆನಾ, ಸೊ ಹಾಗೇನೆ ನಂದೇನಪ್ಪ ಡ್ರೀಮ್ ಅಂದ್ರೆ, ಸೊ ಈ ಯೂಟ್ಯೂಬ್ ಇವಾಗ ನಾನು ಪ್ರತಿದಿನ ಒಂದೊಂದೇ ಗೇಮಿಂಗ್ ಬಗ್ಗೆನೇ ಆಗಿರಲಿ. ಇವಾಗ
ಇವಾಗ ನಾನು ವ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬ್ದು ಇದಕ್ಕೆ ಎಂಟ್ರಿ ಕೊಟ್ಟಿರೋದು. ಯೂಟ್ಯೂಬಲ್ಲಿ ಏನಾದರೂ ಮಾಡೋಣ ಅಂತ. ವ್ಲಾಗ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಎಡಿಟ್ ಮಾಡೋಕ್ಕೆ ಒಳ್ಳೆ ಫೋನ್ ಇರಬೇಕು. ಈ ಫೋನಲ್ಲಿ ನಾನು ಎಡಿಟ್ ಮಾಡ್ತೀನಿ ಅಂದರೆ ಸೊ ಲ್ಯಾಗ್ ಹೊಡೆಯುತ್ತೆ. ಆ್ಯಂಡ್ ಐಫೋನ್ ತಗೋಬೇಕು ಅಂತ ಫಸ್ಟ್ ಆಫ್ ಆಲ್ ಒಂದು ಡ್ರೀಮ್. ಇನ್ನೊಂದೇನಪ್ಪ ಅಂದರೆ ಒಂದು ಗೋಪ್ರೋ ಕ್ಯಾಮ್ರಾ ತಗೋಬೇಕು ಅಂತ ಇನ್ನೊಂದು ಡ್ರೀಮ್. ಇನ್ನೊಂದು ನನಗೆ ಯಾವುದಾದ್ರೂ ವ್ಲಾಗ್ ಮಾಡೋಕ್ಕೆ ಲಾಂಗ್ ರೈಡ್ ಮಾಡೋಕ್ಕೆ ಒಳ್ಳೆ ಒಂದು ಬೈಕ್ ತಗೋಬೇಕು ಅಂತ 3 ಆಸೆಗಳಿದೆ. ಸೊ ಇದು 3 ಡ್ರೀಮ್ಗಳೇ ಅಂತ ಹೇಳ್ಬೋದು. ಸೊ ಒಂದು R15 ಬೈಕು ನಂದು ಡ್ರೀಮ್ ಬೈಕು, R15 ತಗೋತೀನಿ. ಸೊ ಆದಷ್ಟು ಬೇಕಾ. ಅದಾದಮೇಲೆ ಒಂದು ಐಫೋನು ಒಂದು ಗೋಪ್ರೋ 2 ತಗೋಬೇಕು. ತಗೊಂಡ್ಬಿಟ್ಟು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದು ಇದೇ ಚಾನಲಲ್ಲಿ ಗುರು. ಏನಾದರೂ ನಿಮಗೆ ಗೇಮಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ನಾನು ಗೇಮಿಂಗ್ ಅಂತ ಹೊಸ ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಾಂದರೆ ನಿಮಗೆ ಗೇಮಿಂಗಲ್ಲಿ ಇದೇ ಚಾನಲ್ ಇರಲಿ ಬ್ರೋ ಅಂದರೆ ಸೊ ವ್ಲಾಗ್ಗೆ ಅಂತಲೇ ಹೊಸ ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಜಸ್ಟ್ ನಿಮ್ಮ ಸಪೋರ್ಟ್ ಬೇಕು. ಇವಾಗ ನಾನು ಈ ಚಾನಲ್ ಕ್ರಿಯೇಟ್ ಮಾಡಿರೋದು ಅಂದರೆ ಈ ಚಾನಲಲ್ಲಿ ಪ್ರತಿಯೊಂದು ಟ್ಯಾಗ್ಸ್ ಆಗಿರ್ಬೋದು, ಹ್ಯಾಶ್ಟ್ಯಾಗ್ಸ್ ಆಗಿರ್ಬೋದು, ಹೇಗೆ ಅಪ್ಲೋಡ್ ಮಾಡೋದು, ಎಷ್ಟೊತ್ತಿಗೆ ಪಬ್ಲಿಕ್ ಮಾಡೋದು, ಸೊ ಹೇಗೆ ವೈರಲ್ ಮಾಡೋದು, ಪ್ರತಿಯೊಂದು ಹೇಗೆ ಎಡಿಟ್ ಮಾಡೋದು ಎಲ್ಲ ಕಲ್ತಿದ್ದೀನಿ ಈ ಚಾನಲಿಂದನೇ. ಓಕೆನಾ. ಸೊ ಇಷ್ಟೆಲ್ಲ ಕಲ್ತ್ಕೊಂಡಾದ್ಮೇಲೆ ಇವಾಗ ನಾನು ನೆಕ್ಸ್ಟ್ ವ್ಲಾಗಿಗೆ ಎಂಟ್ರಿ ಕೊಟ್ಟರೆ ನನಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಇವಾಗ ನಾನು ಡೈರೆಕ್ಟ್ ಆಗಿಬಿಟ್ಟು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಏನೋ 3-3.5 ಲಕ್ಷದ ಒಂದು ಬೈಕು, 50,000 ರೂಪಾಯಿ ಕೊಟ್ಬಿಟ್ಟು ಒಂದು ಗೋಪ್ರೋ, 1-1.5 ಲಕ್ಷದ ಒಂದು ಐಫೋನು ತಗೊಂಡ್ಬಿಟ್ಟು ಡೈರೆಕ್ಟಾಗಿ ಮನೇಲೆಲ್ಲ ಉಗಿಸ್ಕೊಂಡು ಡೈರೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಹೋದೆ ಅಂತ ಇಟ್ಕೊಳ್ಳಿ. ವ್ಲಾಗ್ ಏನೋ ಮಾಡಿದೆ ಗುರು, ವ್ಲಾಗ್ ವೈರಲ್ಲೇ ಆಗಲಿಲ್ಲ. ಏನು ಬರ್ತೈತೆ 5-6 ವ್ಯೂಸು ಅಷ್ಟೇ ಬರೋದು. ಹೊಸ ಚಾನಲ್ ಓಪನ್ ಮಾಡಿದ್ರೆ 5-6 ವ್ಯೂಸು. ಅವಾಗ ನಿಮ್ಗೆ ಏನು ಅನಿಸುತ್ತೆ? 3-3.5 ಲಕ್ಷದ ಗಾಡಿ, 1-1.5 ಲಕ್ಷದ ಮೊಬೈಲು, 50,000 ರೂಪಾಯಿ ಕ್ಯಾಮ್ರಾ, ಇದ್ರಲ್ಲಿ ನಾನು ಬರ್ತಾ ಇರೋದು 5-6 ವ್ಯೂಸ್. ಇದ್ರಲ್ಲಿ ನಿಜವಾಗ್ಲೂ ನಾನು ಈ ದುಡ್ಡನ್ನೆಲ್ಲ ರಿಟರ್ನ್ ತಗೋಬೋದಾ ಯೂಟ್ಯೂಬಿಂದ? ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಯಾವ ಜಾಬ್ಗೂ ಹೋಗ್ತಿಲ್ಲ, ಪೆಟ್ರೋಲ್ಗೂ ದುಡ್ಡು ಬೇಕು. ಡೈಲಿ ವ್ಲಾಗ್ ಮಾಡ್ತೀನಿ ಅಂದರೆ ಒಂದಿಷ್ಟು ದೂರ ಹೋಗಬೇಕು ಅಂದರೆ ಪೆಟ್ರೋಲ್ ಬೇಕು. ಇದೆಲ್ಲ ಮಾಡಬೇಕು, ಬಟ್ ಕೈಯಲ್ಲಿ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ನಾವು ಡೈರೆಕ್ಟಾಗಿ ಇಂಥ ದೊಡ್ಡ ದೊಡ್ಡ ಡ್ರೀಮ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಮುಂದೆ ಹೋದರೆ ಒಂದು ಟೈಮಲ್ಲಿ ಕಷ್ಟ ಇರುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ನಾನೇನಪ್ಪ ಮಾಡಿದೆ ಅಂದರೆ ಇವಾಗ ನಾನು ಗೇಮಿಂಗ್ ಚಾನಲಲ್ಲಿ ತುಂಬ ವಿಷಯಗಳನ್ನ ಕಲ್ತ್ಕೊಂಡೆ. ಸೊ ಇವಾಗ ಈ ಚಾನಲ್ನ ಸ್ವಲ್ಪ ಒಂದು ಲೆವೆಲಿಗೆ ತಗೊಂಡೋದ್ರೆ ನೆಕ್ಸ್ಟ್ ನಾನೇನಪ್ಪ ಅಂದರೆ ವ್ಲಾಗ್ ಚಾನಲ್ ಓಪನ್ ಮಾಡಿದಾಗ ನಿಮಗೆ ನನಗೂ ಒಂದು ಐಡಿಯಾ ಇರುತ್ತೆ ಹೇಗೆ ಎಡಿಟ್ ಮಾಡೋದು, ಹೇಗೆ ವೀಡಿಯೋನ ಒಂದು ಲೆವೆಲ್ಗೆ ತಗೊಂಡೋಗೋದು ಅಂತ. ಸೊ ನಿಮಗೆಲ್ಲ ಹೇಳಿದ್ರೆ ನೀವೇನು ಮಾಡ್ತೀರಾ? ನಿಮ್ಗೆ ಏನಾದರೂ ವ್ಲಾಗ್ಸ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ವ್ಲಾಗ್ ಚಾನಲ್ಗೆ ನೀವು ಕನ್ವರ್ಟ್ ಆಗ್ತೀರಾ. ಓಕೆನಾ. ಸೊ ಅಲ್ಲಿ ಬಂದಾಗ ನೀವು ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಹಿಡಿತದಲ್ಲೇ ಇರ್ತೀರಾ. ಸೊ ನಿಮಗೆ ವ್ಲಾಗ್ಸ್ ಇಷ್ಟ ಆದರೆ ಡೈಲಿ ನೋಡ್ಕೊಂಡು ಇನ್ನೂ ವ್ಯೂಸ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವೇನು ಮಾಡ್ತೀರಾ? ನಿಮ್ಗೆ ಇಷ್ಟ ಆದರೂ ನೀವು ಇನ್ನೂ ಫನ್ನಿಯಾಗಿ ಏನಾದರೂ ಇದ್ದರೆ ನೀವು ನಿಮ್ಮ ಫ್ರೆಂಡ್ಶಿಪ್ ಶೇರ್ ಮಾಡ್ತೀರಾ, ಇನ್ನೂ ನನ್ನ ಚಾನಲ್ ಬೆಳ್ಕೊಂಡು ಹೋಗುತ್ತೆ. ಸೊ ಎಲ್ಲ ನಿಮ್ಮ ಕಡೆಯಿಂದ ಆಗುತ್ತೆ. ಬಟ್ ನಾನು ಏನೂ ಮಾಡ್ದೇ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ವ್ಲಾಗ್ ಮಾಡ್ತೀನಿ ಅಂದರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಚಾನಲ್ ಓಪನ್ ಮಾಡಿದ್ದು. ಇದರಲ್ಲೇ ಇದೇ ಚಾನಲನ್ನು ದುಡ್ಡು ಮಾಡಿ ರಿಚ್ ಆಗಬೇಕು ಅಂದರೆ ಅದು ನಾನು ಮಾಡ್ತೀನಿ ಅಂದರೂ ಆಗೋದಿಲ್ಲ. ಓಕೆನಾ. ಯಾಕಂದರೆ ಡಾಲರ್ಸ್ ಆ ಲೆವೆಲ್ಗೆ ಕಮ್ಮಿ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಈ ಡಾಲರ್ಸ್ ಅಂದರೆ ಏನು, ಎಷ್ಟು ದುಡ್ಡು ಮಾಡ್ತೀನಿ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇಷ್ಟು ದಿವಸದಿಂದ ಆ್ಯಕ್ಟಿವ್ ಯಾಕೆ ಇರಲಿಲ್ಲ ಅಂತ ಅದೇ ಹೇಳ್ಬಿಡೋಣ. ಮತ್ತು ಗೈಸ್ ಈ ಚಾನಲ್ ಬಂದುಬಿಟ್ಟು ನಾನು ದುಡ್ಡುಗೋಸ್ಕರ ಅಲ್ಲ. ಈ ಚಾನಲಲ್ಲಿ ಬಂದುಬಿಟ್ಟು ನಾನು ಸುಮ್ಮನೆ ಏನೋ ಮಾಡ್ತಾ ಇಲ್ಲ. ಓಕೆನಾ. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗ್ ಚಾನಲ್ಗೆ ಹೆಲ್ಪ್ ಆಗಲಿ ಅಂತ ಈ ಚಾನಲ್ ಮಾಡಿರೋದು ಅಷ್ಟೇ. ಸೊ ನಿಮಗೂ ಹೆಲ್ಪ್ ಆದಂಗೆ ಆಗುತ್ತೆ. ಏನಾದರೂ ಹೊಸ ವಿಷಯಗಳಿದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಏನಾದರೂ ಹೆಲ್ಪ್ ಬೇಕಂದರೆ ಚಿಕ್ಕ ಪುಟ್ಟ ಹೆಲ್ಪ್ಗಳನ್ನ ನಾನು ಮಾಡ್ತೀನಿ. ಆ್ಯಂಡ್ ಇವಾಗ ಮನೇಲಂತೂ ತುಂಬ ಪ್ರಾಬ್ಲಮ್ಸ್ಗಳಿದೆ. ಕೈಯಲ್ಲಿ ₹1 ಇಲ್ಲ ಅಂತಲೂ ಹೇಳ್ಬೋದು. ಸೊ ವೀಡಿಯೋ ಹೆಂಗಪ್ಪ ಮಾಡೋದು? ಮನೇಲಿ ಕರೆಂಟ್ ಇಲ್ಲ. 3-4 ದಿವಸ ಹೋಗ್ಬಿಟ್ರೆ ಕರೆಂಟು ಬರಲ್ಲ. ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೋಗಿ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡ್ತೀನಿ. ಅಂಥದ್ರಲ್ಲಿ ಎಡಿಟ್ ಮಾಡೋಕ್ಕೆ ಕಷ್ಟ. ಸೊ ಅದೊಂದು ಚಿಕ್ಕ ರೀಸನ್ ಅಂತ ಹೇಳ್ಬೋದು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇಲ್ಲ. ಓಕೆ. ಇನ್ನೊಂದು ದೊಡ್ಡ ರೀಸನ್ ಏನಪ್ಪ ಅಂದರೆ ಸೊ ನನ್ನ ಹತ್ರ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನೀವು ಫಾಲೋ ಮಾಡ್ಕೊಂಡಿದ್ರೆ ಅವರಿಗೆಲ್ಲ ಗೊತ್ತೇ ಇರುತ್ತೆ. ನನ್ನ ಹತ್ರ ಒಂದು NS200 ಬೈಕ್ ಇತ್ತು. ಸೊ ರೀಸೆಂಟ್ಲಿ ತಗೊಂಡಿದ್ದು 6 ಮಂತ್ ಆಯಿತು ಅನಿಸುತ್ತೆ. ಓಕೆನಾ. ಆ NS200 ಏನಪ್ಪ ಅಂದರೆ ಸೊ ಬ್ರದರೇ ಎಲ್ಲ ಲೋನ್ಗಿನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾ ಇರೋದು. ನಾನೇನು ಇಲ್ಲ, ಸ್ವಲ್ಪ ಮನೇಲಿದ್ದರೆ ನಾನು ಓಡಿಸೋದು ಜಾಸ್ತಿ ನಾನೇ, ಬಟ್ ಲೋನ್ಗೆಲ್ಲ ಅವ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದ. ಬಟ್ ಏನಪ್ಪ ಆಯಿತು ಅಂದರೆ ಒನ್ ಡೇ ಎಲ್ಲೋ ನೈಟ್ ವರ್ಕ್ಗೆ ಹೋಗ್ಬೇಕಾದ್ರೆ ಸೊ ನಾಯಿ ಅಡ್ಡ ಬಂದುಬಿಟ್ಟು ಬೈಕ್ ಕೆಳಗಡೆ ಬೀಳಿಸ್ಬಿಟ್ಟು ಬೈಕ್ ಫುಲ್ಲು ರೈಟ್ ಸೈಡ್ ಫುಲ್ಲು ಹ್ಯಾಂಡ್ ಬಾರಿಂದ ಹಿಡಿದು ಸೇಫ್ಟಿ ರೋಡಿಂದ ಹಿಡಿದು ಎಲ್ಲ ಉಜ್ಜೋಯ್ತು. ಸೇಫ್ಟಿ ರೋಡ್ ಇರೋದ್ರಿಂದ ಟ್ಯಾಂಕ್ ಒಂದು ಉಳ್ಕೋಯ್ತು. ಬಟ್ ಫ್ರಂಟ್ ಡೋಮು ಅದು ಇದೆಲ್ಲ ಕಟ್ಟಾಯ್ತು NS200. ಇವಾಗ ಬ್ಯಾಕ್ ಟೈರ್ ಕೂಡ ಫುಲ್ಲು ಇದಾಗಿಬಿಟ್ಟಿದೆ. ಸಮಥಿಂಗ್ ಇವಾಗ ನಾವು ಬೈಕ್ ಕಡೆ ಫುಲ್ ಅಬ್ಸರ್ವ್ ಮಾಡಿ ಎಲ್ಲ ನಾವು ಕಂಡೀಷನ್ ಆಗಿ ರೆಡಿ ಮಾಡ್ತೀವಿ ಅಂದರೆ ಸೊ 17 to 18K ಅಮೌಂಟು ಖರ್ಚು ಮಾಡಬೇಕಾಗುತ್ತೆ ಆ ಗಾಡಿಗೆ. ಓಕೆನಾ. ಫುಲ್ ಪಕ್ಕ ಎಲ್ಲ ರೆಡಿ ಮಾಡ್ತೀನಿ ಅಂದರೆ ಅದೊಂದು ಪ್ರಾಬ್ಲಮ್ ಬಂತು. ಅಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಬಿದ್ದಾಗ ಸ್ವಲ್ಪ ಕಾಲಿಗೆ ಲೇಟ್ ಮಾಡ್ಕೊಂಡಿದ್ದ. ಸೊ ಆ ಟೈಮಲ್ಲಿ ಸೊ ನಂಗೆ ಏನೋ ಒಂಥರ, ಯಾಕಂದರೆ ಒಂದು ಬೈಕ್ಗೆ ಅಡಿಕ್ಟ್ ಆಗಾದ್ಮೇಲೆ ಸೊ ಬೈಕಿಗೆ ಹಿಂಗಾಯಿತು, ಮನೇಲಿ ಹಿಂಗಾಯಿತು, ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸು, ಕೈಯಲ್ಲಿ ಬೇರೆ ಅಮೌಂಟ್ ಇಲ್ಲ. ಇಂಥ ಟೈಮಲ್ಲಿ ನಾನು ಹೋಗ್ಬಿಟ್ಟು ಕೂತ್ಕೊಂಡು ಆರಾಮಲ್ಲಿ ಖುಷಿಯಾಗಿ ವ್ಲಾಗ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂರೋಣ ಅಂದರೆ ಹೇಗಾದರೂ ಮನಸ್ಸು ಬರುತ್ತೆ. ಓಕೆನಾ. ಇದೊಂದು ರೀಸನ್ನು ಬೈಕ್ ಈ ಥರ ಆಯಿತು ಅಂತ ಅದೊಂದು ಸ್ವಲ್ಪ ಲೈಟ್ ಟೆನ್ಷನ್ ಇತ್ತು. ಅದೊಂದು ರೀಸನ್ಗೋಸ್ಕರ ಆ್ಯಕ್ಟಿವ್ ಇಲ್ಲ. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದರೆ ನಾನು ಹಿಂದಿನ ವೀಡಿಯೋ ಅಪ್ಲೋಡ್ ಮಾಡಿದ್ದು ನೆಕ್ಸ್ಟ್ ಡೇನೇ ಒಂದು ವೀಡಿಯೋ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಆ ವಿಡಿಯೋದಲ್ಲಿ ಏನಪ್ಪ ಆಯಿತು ಅಂದರೆ ಸೊ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಲಾಸ್ಟ್ ಎಡಿಟಿಂಗ್ ಮಾಡಬೇಕಾದ್ರೆ ಫುಲ್ ಲ್ಯಾಗ್. ಅವಾಗ ಆ್ಯಪಿಂದ ಬ್ಯಾಕ್ ಬಂದುಬಿಡ್ತಿತ್ತು ಹೋಮ್ ಸ್ಕ್ರೀನ್ಗೆ. ಸೊ ಸೀಟ್ ಬರ್ತಿತ್ತು. ಅವಾಗ ಕೂಡ ಅಂದ್ಕೊಂಡೆ ಹೊಸ ಮೊಬೈಲ್ ತೊಗೊಂಡ್ರೆ ಎಡಿಟಿಂಗ್ ಮಾಡೋಕ್ಕಾಗೋದು ಅಂತ. ಸೊ ಅದೊಂದು ರೀಸನು. ಸೊ ಎಡಿಟಿಂಗ್ ಮಾಡೋದು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೆ. ಅದಾದಮೇಲೆ ನೆಕ್ಸ್ಟ್ ರೀಸನ್ ಏನಪ್ಪ ಅಂದರೆ ಅಮೌಂಟ್ ಇರಲಿಲ್ಲ ಗೈಸ್. ತುಂಬ ಅಂದರೆ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು. ಸೊ
ಏನೂ ಮಾಡೋಕ್ಕಾಗಿರಲಿಲ್ಲ. ಆವತ್ತೇನಾಯಿತು, ಎಮರ್ಜೆನ್ಸಿ ಅಮೌಂಟ್ ಬೇರೆ ಬೇಕಿತ್ತು. ಸೊ ನಾನು ಏನು ಮಾಡಿದೆ, ಫ್ರೀ ಫೈರ್ ID ಹಬ್ಬ ಅಂದರೆ ಗ್ರೂಪಲ್ಲಿ ಸೇಲ್ ಮಾಡಿದರೆ ಒಂದು 22 ಸಾವಿರ ರೂಪಾಯಿಗೆ ಹೋಗ್ತಾ ಇತ್ತು. ಓಲ್ಡ್ ID ಸೀಸನ್ 1-2 ID 6 ಇಯರ್ ಓಲ್ಡ್ ID, ಓಕೆನಾ. ಬಟ್ ಇಲೇಟ್ ಪಾಸ್ ಇರಲಿಲ್ಲ ಅಂತ ಒಂದೇ. ಆ ID ಕೂಡ ಜಸ್ಟ್ 10K ಸೇಲ್ ಮಾಡಿಬಿಟ್ಟೆ ಗುರು. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಗೇಮ್ ಪ್ಲೇ ಕಾಣ್ತಿದ್ದೆಲ್ಲ, ಈ ID ಇವಾಗ ನನ್ನ ಹತ್ರ ಇಲ್ಲ, ಜಸ್ಟ್ ಬಾಟ್ ID ಇರೋದು. ನಾನು ಏನಂದ್ರೆ ಆ ಬಾಟ್ ಐಡಿಲಿ ವೀಡಿಯೋ ಮಾಡಿದ್ರೆ ಇಲ್ಲಿ ನನ್ನ ಇರೋ ಸಬ್ಸ್ಕ್ರೈಬರ್ ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ಬಿಡ್ತಿರೋ, ಅದೊಂದು ಬೇಜಾರು. ನೂಪ್ ಐಡಿಲೆಲ್ಲ ವೀಡಿಯೋ ಮಾಡಿದ್ರೆ ನನ್ನ ಕನ್ನಡದವರು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅಂತ ಫೀಲ್ ಇತ್ತು. ಸೊ ಇವಾಗ ಆ ಫೀಲ್ನೆಲ್ಲ ಮರೆತು ಬಂದಿದ್ದೀನಿ. ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಮೇಲೆ ನಂಬಿಕೆ ಇದೆ, ಯಾವಾಗಲೂ ಕೈ ಬಿಡಲ್ಲ ಅಂತ. ಅದಕ್ಕೋಸ್ಕರ ಈ ಮುಂದೆ ನೂಪ್ ಐಡಿಲೇ ವೀಡಿಯೋ ಮಾಡ್ತೀನಿ ಗುರು. ಬಟ್ ಜಸ್ಟ್ ನಿಮ್ಮ ಸಪೋರ್ಟ್ ಬೇಕು, ಓಕೆನಾ. ಸಪೋರ್ಟ್ ಮಾಡೋದು ನಿಲ್ಲಿಸ್ಬೇಡಿ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಇವಾಗ ನನಗೆ ಹಾಗೆಯೇ ಅಮೌಂಟದ್ದು ತುಂಬ ಅವಶ್ಯಕತೆ ಇದೆ. ಸೊ ID ಸೇಲ್ ಮಾಡಿದ ಅಮೌಂಟ್ ಅಂತೂ ನನ್ನ ಕೈಲಿ ಇವಾಗಿಲ್ಲ, ಆದರೂ ನನಗೆ ತುಂಬ ಅಮೌಂಟ್ಗಳು ಬೇಕು. ಬಟ್ ಇವಾಗ ನಾನು ಏನೇ ಮಾಡ್ತೀನಿ ಅಂದರೂ ಅಷ್ಟು ಅಮೌಂಟ್ನ ನಾನು ಇವಾಗ ಸಡನ್ನಾಗಿ ಅರೇಂಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನಪ್ಪ ಅಂದರೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸೊ ಟೂರ್ನಮೆಂಟ್ಸ್ ಮಾಡೋಣ ಅಂತ. ಈ ಟೂರ್ನಮೆಂಟಲ್ಲಿ ಏನಪ್ಪ ಅಂದರೆ 100 ರೂಪಾಯಿ ಎಂಟ್ರಿ ಫೀಸ್ ಕಟ್ಬಿಟ್ಟು ಸ್ಕ್ವಾಡಿಂದ ಫುಲ್ ಮ್ಯಾಪ್ ಗೇಮ್ ಪ್ಲೇ ಆಡಿಸ್ಬೋದು. ಬಟ್ ಅದರಲ್ಲಿ ಬಾಕಿ ಉಳಿದಿರೋ ದುಡ್ಡು ನಾನು ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಸ್ ಕೊಡೋಕ್ಕಾಗಲ್ಲ. ಫಸ್ಟ್ ಪ್ರೈಸ್ ಮಾತ್ರ ಕೊಡ್ತೀನಿ, ಬಾಕಿ ಉಳಿದಿರೋ ದುಡ್ಡು ನಾನು ಇಟ್ಕೋತೀನಿ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇವಾಗ ನಾನು ಯಾವುದೇ ಥರ ಬೆಟ್ಟಿಂಗ್ ಆ್ಯಪ್ಸ್ದಾಗಲಿ ಮತ್ತು ಗ್ರೂಪ್ ಪ್ರಮೋಷನ್ ಆಗಲಿ, ID ಸೇಲಿಂಗ್ ಗ್ರೂಪ್ ಪ್ರಮೋಷನ್ ಆಗಲಿ ಇಂಥದ್ದು ಯಾವುದೂ ಮಾಡ್ತಾ ಇಲ್ಲ, ಓಕೆನಾ. ಸೊ ಡೈರೆಕ್ಟಾಗಿ ನಿಮ್ಮ ಹತ್ರ ಕೇಳ್ಬಿಟ್ಟೆ ದುಡ್ಡು ಮಾಡ್ತೀರಾ, ನಿಮ್ಮ ಪರ್ಮಿಷನ್ ಇದ್ದರೆ. ಸೊ ನಾನು ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಏನೂ ಇಲ್ಲ ಬ್ರೋ, ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ನಾವು ಕೂಡ ಆಡ್ತೀವಿ. ಸೊ ಡೈರೆಕ್ಟಾಗಿ ನೀವು ಅಮೌಂಟ್ ಕೊಟ್ಟಿಲ್ಲ ಅಂದರೆ ಬೇಡ, ಗೇಮ್ಗೋಸ್ಕರ ಕಟ್ಟಿ ಗೇಮ್ ಆಡಿ, ಗೆದ್ದರೆ 500 ರೂಪಾಯಿ ವಿನ್ ಪ್ರೈಸ್ ಕೊಡೋಣ. 125 ರೂಪಾಯಿ ಎಂಟ್ರಿ ಫೀಸ್ ಕಟ್ಟಿ ಸೊ ಸ್ಕ್ವಾಡಿಂದ ನೀವು ಆಡಿ. ಸೊ ಗೆದ್ದರೆ 500 ರೂಪಾಯಿ ಕೊಡ್ತೀನಿ. ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಸ್ ಕೊಡೋಕ್ಕಾಗಲ್ಲ, ಯಾಕಂದರೆ ನನಗೆ ಅಮೌಂಟ್ ಅವಶ್ಯಕತೆ ಇದೆ. ಸೊ ಯೂಟ್ಯೂಬಿಂದ ನನಗೆ ಯಾವುದೇ ಥರ ದುಡ್ಡು ಬರ್ತಾಯಿಲ್ಲ, ನಾನು ಅದೇ ದುಡ್ಡನ್ನ ಇಟ್ಕೋತೀನಿ. ಬ್ರೋ ಏನೂ ಪ್ರಾಬ್ಲಮ್ ಇಲ್ಲ, ಓಕೆ ನಡೆಯುತ್ತೆ ಅಂದರೆ ಮಾತ್ರ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಬ್ರೋ ಹಂಗೆ ಬೇಡ, ಕಷ್ಟ ಆಗುತ್ತೆ, ಥರ್ಡ್ ಪ್ರೈಸ್ ಬೇಕು, ಸೆಕೆಂಡ್ ಪ್ರೈಸ್ ಬೇಕು ಅಂದರೆ ಟೂರ್ನಮೆಂಟೇ ಮಾಡೋದಿಲ್ಲ. ಓಕೆ, ನನಗೆ ಅಮೌಂಟ್ಗೋಸ್ಕರ ನಾನು ಹೇಳಿದ್ದು. ಏನಂತೀರಾ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಹಾಗೇನಾದರೂ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ಅಂದರೆ ಸೊ ಆದಷ್ಟು ಬೇಗ ಟೂರ್ನಮೆಂಟ್ ಬಗ್ಗೆ ವೀಡಿಯೋ ಮಾಡಿಕೊಂಡು ರೆಡಿ ಕೂಡ ಆಗೋಣ ನಾವು. ಸೊ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ತೀನಿ. 125 ರೂಪೀಸ್ ಬಂದುಬಿಟ್ಟು ಎಂಟ್ರಿ ಫೀಸ್ ಕಟ್ಟೋಣ ಒಂದು ಸ್ಕ್ವಾಡಿಂದ 4 ಜನರಿಂದ. ಏನಾದರೂ ವಿನ್ ಆದರೆ ಸ್ಕ್ವಾಡ್ಗೆ 500 ರೂಪಾಯಿ ಕೊಟ್ಬಿಡೋಣ, ಓಕೆನಾ. ಸೊ ಈ ಥರ ಮಾಡೋಣ ಅಂತ, ಯಾಕಂದರೆ ಸ್ವಲ್ಪ ತುಂಬ ಪ್ರಾಬ್ಲಮ್ಸ್ ಇದೆ ಗುರು, ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನೇನು ಅಲ್ಲ. ಸೊ ಟೂರ್ನಮೆಂಟ್ ಆಡಿದ ವೀಡಿಯೋ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ, ಓಕೆ ಗೈಸ್. ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು, ತುಂಬ ಪ್ರಾಬ್ಲಮ್ಸ್ ಕೂಡ ಇತ್ತು. ಮತ್ತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡೋಕ್ಕಾಗಲ್ಲ, ಯಾಕಂದರೆ 2 ಮಂತಿಂದ ಇನ್ಆ್ಯಕ್ಟಿವ್ ಇದ್ನಲ್ಲ. ಮತ್ತು ನಂದು ಆ್ಯಡ್ಸೆನ್ಸ್ ಪಿನ್ ಅಂತ ಬರಬೇಕಿತ್ತು, ದುಡ್ಡು ಮಾಡಬೇಕು ಅಂದರೆ ಅದೊಂದು ಪಿನ್ ಬರಬೇಕು 6 ಡಿಜಿಟ್ದು. ಆ ಪಿನ್ ಕೂಡ ಬರಲಿಲ್ಲ. ಸೊ ತುಂಬ ಅಂದರೆ ತುಂಬ ಪ್ರಾಬ್ಲಮಲ್ಲಿದೆ ಯೂಟ್ಯೂಬ್ ಕೂಡ. ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಜಸ್ಟ್ ಚಾನಲ್ ಒಂದು ಲೆವೆಲಲ್ಲಿ ಇರಲಿ ಅಂತ, ಆ್ಯಕ್ಟಿವ್ ಇರಲಿ ಅಂತ ಅಷ್ಟೇ. ಸೊ ದುಡ್ಡುಗೋಸ್ಕರ ಅಲ್ಲ, ಓಕೆನಾ. ಸೊ ಗೈಸ್ ಲವ್ ಯು ಆಲ್ ಗೈಸ್, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.